SIT ರಚನೆ ಆಗುತ್ತಾ? SIT ರಚನೆ ಮಾಡಿ CID ರಚನೆ ಮಾಡಿಬಿಡಿ, COD ಕೊಟ್ಟುಬಿಡಿ, CBIಗೆ ಕೊಟ್ಟುಬಿಡಿ, ಇದು ನಾವು ಯಾರೂ ಅಲ್ಲ. ನೋ, ಮೆರಿಟ್ ಆಫ್ ದಿ ಕೇಸ್ ಪೊಲೀಸರು ಡಿಸೈಡ್ ಮಾಡಬೇಕು. ಆದರೆ ಕಾನೂನು ತಿಳುವಳಿಕೆ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ, ಯಾರಿಗೆ ನೀವು ಯಾರನ್ನೇ ಕೇಳಿ ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮರ್ಡರ್ ಆಗಿದೆ, ನಾನು ಹೂತ್ಬಿಟ್ಟಿದ್ದೀನಿ ಒಂದು ಬಾಡಿ, ಯಾರೋ ಮರ್ಡರ್ ಮಾಡಿದ್ದ, ನಾನು ಹೂತ್ಬಿಟ್ಟೆ ಸ್ವಾಮಿ ಅಂತ ಹೇಳಿ ಒಂದು 5 ದಿನದ ಮರ್ಡರ್ ಆದಮೇಲೆ ಬರಲಿ ಒಬ್ಬ ಮನುಷ್ಯ, ಏನು ಮಾಡ್ತಾರೆ ಅವನ್ನ? ಏನು ಮಾಡ್ತಾರೆ? ಫಸ್ಟು ನಿನ್ನ ಬ್ರೈನ್ ಚೆಕ್ ಮಾಡ್ತೀನಿ ಬಾ, ನೀನು ಸುಳ್ಳು ಹೇಳ್ತಾ ಇದ್ದೀನಿ, ನಿಜ ಹೇಳ್ತಾ ಇದೆಯೋ, ನಾನು ಕೋರ್ಟಲ್ಲಿ ಪರ್ಮಿಷನ್ ತೊಗೋತೀನಿ, ಆಮೇಲೆ ನೋಡೋಣ ಕಥೆನ ಅಂತ ಹೇಳ್ತಾರಾ? ನೋ, ಎಲ್ಲೋ ಮರ್ಡ್ರ್ ಮಾಡಿದೆ ಫಸ್ಟ್ ಕ್ವಶನ್ನೇ ಅದು. ಎಲ್ಲೋ ಮರ್ಡ್ರ್ ಮಾಡಿದೆ, ನೀನೇನೋ ಮಾಡಿದ್ಯಾ ಹೇಳೋ ಅಂತಾರೆ. ಶುರುವಾಗದೆ ಹಾಗೆ, ಸ್ವಾಮಿ ನಾನು ಮಾಡಿಲ್ಲ, ಬೇರೆಯವ್ನು ಮಾಡಿದ್ದ, ನನಗೆ ಹೂತಾಕು ಅಂತ ಹೇಳ್ದ, ಬಾಯಿ ಬಿಡು ಅಂತಾರೆ. ಬನ್ನಿ ಸ್ವಾಮಿ ತೋರಿಸ್ತೀನಿ, ಇಂಥವನೇ ಮರ್ಡ್ರ್ ಮಾಡಿದ್ದಾನೆ, ಫಸ್ಟ್ ಅವ್ನು ಹಿಡ್ಕೊಬನ್ನಿ ಸ್ವಾಮಿ ಅಂತಾನೆ. ನಿಜ ತಾನೆ? ಫಸ್ಟ್ ಅವ್ನು ಹಿಡ್ಕೊಬನ್ನಿ ಸ್ವಾಮಿ ಅಂತಾರೆ. ಯಾರೋ, ಎಲ್ಲಿದ್ದಾನೋ ಅವನು, ಫೋನ್ ನಂಬರ್ ಕೊಡೋ ಒಂದು, ಅಡ್ರೆಸ್ ಎಲ್ಲೋ ಒಂದು, ಹೆಂಗಿದ್ದಾನೆ ನೋಡೋಕ್ಕೆ, ಹೆಸರೇನೋ ಬರ್ಕೊಳ್ತಾರೆ, ಎಲ್ಲನೂ ಕೂಡ ಸ್ಥಳ ಮಹಾಜರು ಮಾಡ್ತಾರೆ. ನಿಜ ಅಲ್ವಾ? ಆ ಸಾಕ್ಷಿಯನ್ನು ಫಸ್ಟು ಒಬ್ಬ ಪೊಲೀಸನ ಅತಿ ದೊಡ್ಡ ಕೆಲಸ ಏನು ಗೊತ್ತೇನ್ರಿ? ಆ ಸಾಕ್ಷಿ ಹಾಳಾಗದಂತೆ ಸಂರಕ್ಷಿಸುವುದೇ ಪೊಲೀಸ್ ಧರ್ಮದ ಮೊಟ್ಟ ಮೊದಲ. ಸೀನ್ ಆಫ್ ದಿ ಕ್ರೈಮ್ಗೆ ಎಂಟ್ರಿ ಆಗ್ತಾನಲ್ಲ ಒಬ್ಬ ತನಿಖಾಧಿಕಾರಿ, ಸೀನ್ ಆಫ್ ದಿ ಕ್ರೈಮ್ ಅಲ್ಲಿಗೆ ಎಂಟ್ರಿ ಆದಾಗ ಅಲ್ಲಿ ಲವಲೇಶ ಕೂಡ ಹಾಳಾಗಬಾರ್ದು. ಆಲ್ರೆಡಿ 11 ವರ್ಷದ ಕೇಸು ಇರಲಿ, ಎಷ್ಟೋ ಹಳೆ ಕೊಲೆ ಕೇಸ್ಗಳಿಗೂ ಈ ದೇಶದಲ್ಲಿ ನ್ಯಾಯ ಸಿಕ್ಕಿದೆ, ಸಿಕ್ಕಿಲ್ಲ ಅಂತೇನಿಲ್ಲ ಅಲ್ಲ. ಅದನ್ನು ನೀವು ಸೀಸ್ ಮಾಡಬೇಕು, ಫಸ್ಟು ಹಾಜರು ಮಾಡಬೇಕಲ್ಲಿ, DNA ಟೆಸ್ಟಿಗೆ ಕಳಿಸ್ಬೇಕಾಗತ್ತೆ. ನೀವು ಸ್ಥಳದಲ್ಲಿ ಪೆಟ್ರೋಲ್ ಸುರಿದಿದ್ರಾ, ಕತ್ತಿ ಸಿಕ್ಕಿದ್ರಾ, ಹಗ್ಗ ಸಿಕ್ತಾ, ಚಾಕು ಸಿಕ್ತಾ, ಅವ್ರದ್ದೇನೋ ಮೂಳೆ ಸಿಕ್ತಾ, ಕೂದಲು ಸಿಕ್ತಾ, ಹೂತಿದ್ದ ಹೆಣ ಕೊಳತೆ ಇರಲ್ವ ಕೆಲವು ಕಡೆಯಲ್ಲಿ, ಕೆಲವು ಕಡೆ ಏನಾದರೂ ಪ್ರೂಫ್ ಸಿಕ್ಕಿದೆಯಾ, ಅಲ್ಲಿ ಆ ಉಗುರುಗಳಲ್ಲಿ ಏನಾದರೂ ಸಿಕ್ಕಿದೆಯಾ ನಿಮಗೆ? ಮ್ಯಾಟ್ರ್ ಆಗುತ್ತೆ ಇವೆಲ್ಲವೂ ಕೂಡ. ಇವರು 15 ದಿನ 20 ದಿನ ಆದರೂ ಕೂಡ ಒಬ್ಬರು ಒಂದು ಸ್ಪಾಟಿಗೆ ಹೋಗಿಲ್ಲ, ಆ ವ್ಯಕ್ತಿಗೆ ಬ್ರೈನ್ ಟೆಸ್ಟ್ ಮಾಡ್ತೀವಿ ನಾವು ಅಂದರೆ ಯಾಕಿದು, ಈ ಮೂವ್ ಯಾಕೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಮತ್ತು